ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಜಸ್ಟ್ ಹಾಗೆ ಮಧ್ಯಾಹ್ನ ಶುರು ಮಾಡ್ತಾಯಿದ್ದೀನಿ ವ್ಲಾಗ್ನ. ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಿತ್ತು, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಅನ್ನ ಹುಳಿ ಮಾಡೋಕ್ಕೆ ಅಂತ. ಸೊ ಬನ್ನಿ ಹಾಗೆ ಮಾತಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಈಗ ಇಟ್ಟಿದ್ದೀನಿ ಅಡುಗೆ ಆದಮೇಲೆ ಊಟ ಮಾಡೋದೆ. ಸೊ ಆ್ಯಕ್ಚುಲಿ ನಾನು ಹಿಂದಿನ ವ್ಲಾಗಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ದೆ. ನಾನು ಮಂಗಳವಾರ ದಿವಸ ಹಚ್ತೀನಿ. ಆ್ಯಂಡ್ ಆ ದೀಪ ಹಚ್ಚಿದ್ಮೇಲೆ ಅದನ್ನು ನನಗೆ ಒಂದು ಸೈನ್ ಕೊಡ್ತು ಯೂನಿವರ್ಸ್. ಆ್ಯಂಡ್ ಅದೇನು ಅಂತ ನಾನು ಹಾಕ್ತೀನಿ ಈ ವ್ಲಾಗಲ್ಲಿ, ನೀವು ನೋಡಿ ಕೊನೆಯಲ್ಲಿ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಏನಾದರೂ ಈ ಥರ ಯೂನಿವರ್ಸಿಂದ ಸೈನ್ಗಳು ಬಂದರೆ, ದೇವರಿಂದ ಸೈನ್ಗಳು ಬಂದರೆ, ಎಸ್ಪೆಷಲಿ ನಂದು ಪೂಜೆ ಎಲ್ಲ ಆದಮೇಲೆ. ಬಿಕಾಸ್ ನನಗೆ ಈ ಥರ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ನಾನು ವ್ಲಾಗು ಕೂಡ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಸೊ ಐ ಥಿಂಕ್ ನನ್ನ ಮಗಳು ಆಚೆ ಹೋಗಿದ್ಲು, ಅವ್ರ ಅಪ್ಪನ ಜೊತೆ ಬಂದಿದ್ದಾಳೆ. ಹಾಯ್ ಬಂಗಾರಿ. ಹಾಯ್ ನಿಧಿಮಾ. ಸರಿ, ನಾನು ಹೋಗ್ತೀನಿ. ಓಕೆ ಬಾಯ್. ನನಗೆ ನಿಜವಾಗ್ಲೂ ಅಷ್ಟು ಆಗ್ತದೆ. ನಾನು ಇವಾಗ ಇಟ್ಟಿದ್ದೀನಿ. ಇದೆಲ್ಲ ವ್ಲಾಗಲ್ಲಿ ಬರುತ್ತೆ ನೋಡು. ವೆಜ್ ಬಿರಿಯಾನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ಮನೇಲಿದ್ದಾಗ ಇವಳಿಗೊಂದು ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ತಾರೆ. ಔಟಿಂಗ್ ಅಲ್ಲೇ ಕ್ಯೂಟಿ ಕೂತ ಔಟಿಂಗ್ ಮಾಡಿದ್ದಾಳೆ. ಎಲ್ಲಿಗೆ ಹೋಗಿದ್ದೆ ನೀನು? ಕಾರ್ಗೆ ಹೋಗಿದ್ಯಾ? ಸೊ ಈಗ ಸುಮಾರು ಪದಗಳು ಮಾತಾಡ್ತಾಳೆ, ವರ್ಡ್ಸ್. ಇಲ್ಲಿ ಅಣ್ಣ ಸ್ಕೂಲಿಗೆ ಹೋಗಿದ್ದಾನೆ. ನಾನು ಯೂಶಲಿ ಈ ಥರ ವಿಡಿಯೋ ಮಾಡಿದಾಗ ರೇಗಿಸ್ತಾ ಇರ್ತೀನಿ ನನ್ನ ಹಸ್ಬೆಂಡ್ಗೆ, ನೋಡೆಲ್ಲ ವ್ಲಾಗಲ್ಲಿ ಬರುತ್ತೆ ಅಂತ. ಯಾಕಂದರೆ ಅವ್ರು ಸ್ವಲ್ಪ ಕ್ಯಾಮ್ರಾ ಶೈ, ಅಂದರೆ ಅಷ್ಟು ಒಂಥರ ಈಸಿಯಾಗಿ ಕ್ಯಾಮ್ರಾ ಮುಂದೆ ಬರೋದಿಲ್ಲ. ಸ್ವಲ್ಪ ನಾಚಿಕೆ ಜಾಸ್ತಿ ಕ್ಯಾಮ್ರಾ ಮುಂದೆ. ಅದಕ್ಕೆ ಸುಮ್ಮನೆ ಫನ್ ಮಾಡ್ತಾ ಇರ್ತೀನಿ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ರಿಷಬ್ ಇಬ್ಬರೂ ಅಷ್ಟೇ, ಅವರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಅಷ್ಟು ಸರಿ ಹೋಗೋಣ. ಇವಳಿದ್ದಾಳಲ್ಲ, ಇವಳಿಗಿಷ್ಟ ಕ್ಯಾಮ್ರಾದಲ್ಲಿ ಬರೋದು, ನಾಟಿಯಾಗಿ ಆಡೋದು, ಅಟೆನ್ಷನ್, ಇದೆಲ್ಲ ಇವಳಿಗಿಷ್ಟ ಅಲ್ಲನೇ ರಿದ್ದು ಅಲ್ಲ. ಇದೊಂದು ಹೊಸದು ತೊಗೊಂಡು ಬಂದೆ ನನ್ನ ಸ್ಕೂಲ್ದು ಕ್ಲೇಡೋ. ಅಂದರೆ ಸ್ವಲ್ಪ ಬೇರೆ ಥರ ಇದೆ ನೋಡಿ. ಇದರಲ್ಲಿ ಕ್ಲೇ ಎಲ್ಲ ಇದೆ, ಮತ್ತು ಈ ಥರ ಅಟ್ಯಾಚ್ ಮಾಡೋಕ್ಕೆ ಪಾರ್ಟ್ಸ್ ಇದೆ, ಈ ಥರ ಪಾರ್ಟ್ಗಳು. ಸೊ ಈಗ ರಿಷಬ್ ಮಾಡ್ತಾ ಇದ್ದ, ಆಲ್ರೆಡಿ ಒಂದು ಮಾಡಿದ್ದಾನೆ, ತೋರಿಸ್ತೀನಿ ನೋಡಿ. ಇದೊಂದು ಡಕ್ ಮಾಡಿದ್ದಾನೆ ನೋಡಿ, ಕ್ಲೇನಲ್ಲಿ ಮಾಡಿ ಇದು ಪಾರ್ಟ್ಸ್ ಎಲ್ಲ ಅಟ್ಯಾಚ್ ಮಾಡೋಣ. ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಒನ್ ಇದು ಯಾವುದೋ ಮಾಡ್ತಾ ಇದು ಬುಕ್ಲೆಟ್ ಕೊಟ್ಟಿದ್ದಾರೆ, ಇದನ್ನು ನೋಡಿಕೊಂಡು ಮಾಡೋದು. ಸೊ ನೆಕ್ಸ್ಟು ಐ ಥಿಂಕ್ ಫಿಶ್ ಏನೋ ಮಾಡೋದಿದೆ ಅನ್ಸುತ್ತೆ. ಇದು ನೋಡ್ಕೊಂಡು ಮಾಡ್ತಾನೆ, ತೋರಿಸ್ತೀನಿ ಬನ್ನಿ. ವ್ಲಾಗ್ ಅಷ್ಟೆ ಮಾರ್ನಿಂಗ್ ಪಾರ್ಟ್. ನಾನು ಫೋನ್ ಇಟ್ಕೊಂಡು ವೀಡಿಯೋ ತೆಗಿತಾ ಇದ್ದಲ್ಲ, ಅದಕ್ಕೆ ಅವ್ನು ಕೇಳ್ತಾ ಇದ್ದ ಏನು ಮಾಡ್ತಾ ಇದೆಯಾ ಅಂತ. ಅದಕ್ಕೆ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ವೆರಿ ಗುಡ್. ವೆರಿ ನೈಸ್. ನೆಕ್ಸ್ಟ್ ಏನು ಈಗ ಏನಾಯಿತು? ಸ್ಟೆಪ್ 5 ಆಯಿತು. ನೆಕ್ಸ್ಟ್ ಸ್ಟೆಪ್ 6. ಹಂಗೆ ನೋಡಿ, ಸ್ಟೆಪ್ 6 ಏನಿದೆ? ಟೇಲ್. ವಾವ್, ರೆಡಿ. ಫಿಶ್ ಇಸ್ ರೆಡಿ. ವೆರಿ ನೈಸ್. ಆ ಡಕ್ ಪಕ್ಕ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ? ಡಕ್ ಪಕ್ಕ ಇದೆ. ಅದು ಫಿಶ್ ಆಯಿತು, ಇದು ಡಕ್ ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರ್. ನೆಕ್ಸ್ಟ್ ಒನ್ ಯಾವ್ದು ಮಾಡೋಣ? ಮಾಡ್ತೀಯಾ ಸಾಕಾ? ಮಾಡ್ತೀಯಾ? ಇದು ಸ್ನೇಲ್ಗೆ ಯೆಲ್ಲೋ ಕಲರ್. ಫಸ್ಟು ಗ್ಯಾದರ್ ದ ಮೆಟೀರಿಯಲ್ಸ್ ಅಂದರೆ ಇಲ್ಲಿರೋದೆಲ್ಲ ಫಸ್ಟ್ ತಗೊಂಡ್ಬಿಡು, ಆಮೇಲೆ ಮಾಡು. ಮತ್ತು ಬ್ಯಾಂಗ್ಳೂರಲ್ಲಿ ಆಚೆ ಗಾಳಿ ಚೆನ್ನಾಗಿಲ್ಲ ಅಲ್ವಾ? ನಮ್ಮೆಲ್ಲರಿಗೂ ಕೋಲ್ಡ್ ಆಗಿಬಿಟ್ಟೆ ಮತ್ತೆ ಇನ್ನೊಂದು ಸತಿ. ಸೊ ನಮ್ಮ ರಿದುಗೂ ಆಗಿಬಿಟ್ಟಿದೆ, ರಿಷಬ್ಗೂ ಕೋಲ್ಡ್ ಆಗಿದೆ.
ನನಗೂ ಸ್ವಲ್ಪ ಆಗಿದೆ, ಒಂಥರ ಅಲರ್ಜಿ ಕೋಲ್ಡ್ ಥರ. ನನ್ನ ಹಸ್ಬೆಂಡ್ಗೂ ಆಗಿತ್ತು. ಸೊ ಗಾಳಿ ಆಚೆ ಚೆನ್ನಾಗಿಲ್ಲ. ಇವನ್ ಆ್ಯಕ್ಚುಲಿ ನ್ಯೂಸಲ್ಲೆಲ್ಲನೂ ಹೇಳ್ತಾಯಿದ್ರು, ಎಸ್ಪೆಷಲಿ ಮಕ್ಕಳಿಗೆ, ಸ್ಕೂಲಿಗೆ ಹೋಗೋರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಒಬ್ಬರಿಂದ ಒಬ್ಬರು ಬರ್ತಾಯಿದೆ ಅಂತ. ಇವನ್ ರಿಷಬ್ ಸ್ಕೂಲಲ್ಲೂ ಅಷ್ಟೇ ಎಷ್ಟೊಂದು ಜನ ಮಕ್ಕಳು ಹುಷಾರಿಲ್ಲದೆ ಅವರು ಆಬ್ಸೆಂಟ್ ಆಗ್ತಾಯಿದ್ದಾರೆ. ಸೊ ಆಚೆ ಕಡೆ ಗಾಳಿ ಚೆನ್ನಾಗಿಲ್ಲ. ಸೊ ಮಕ್ಕಳನ್ನ ಬೆಚ್ಚಗಿಡಬೇಕು, ಬಿಸಿ ನೀರು ಕುಡಿಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ. ನೀವೇನೇನು ಮಾಡ್ತಿದ್ದೀರಾ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೋಸ್ಕರ ವೆದರಿಂದ ಪ್ರೊಟೆಕ್ಟ್ ಆಗೋಕ್ಕೆ? ನೀವೇನು ಮಾಡ್ತಾಯಿದ್ದೀರಾ? ನಿಮ್ಮದು ಏನು ಕತೆ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಬಿಕಾಸ್ ಆ್ಯಕ್ಚುಲಿ ಹೋದ ತಿಂಗಳು ತಾನೇ ನಮಗೆಲ್ಲರಿಗೂ ಕೋಲ್ಡ್ ಆಗಿತ್ತು, ಮತ್ತೆ ಈ ಸತಿ ಕೋಲ್ಡ್ ಆಗಿದೆ. ರೋಲ್ 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 ಅದು ತುಂಬ ದೊಡ್ಡದಾಯ್ತು ಅನಿಸುತ್ತೆ. ಹಾಂ ಸರಿ ಇದೆ. ಹಾಂ ತಗೋ ಅದನ್ನು ರೋಲ್ ಮಾಡು. ಹಂಗೆ ರೋಲ್ ಮಾಡಬೇಕು. ವೆರಿ ಗುಡ್. ನೋಡಿ ಸಿಲಿಂಡ್ರ್ ಶೇಪ್ ಆಯ್ತಲ್ಲ ರೋಲ್ ಮಾಡ್ತಾ ಇದ್ರೆ. ಈ ಥರ ಕ್ಲೇ ಸೆಟ್ ನಿಜವೂ ಸೂಪರ್ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಮಕ್ಕಳು ಮನೆಯಲ್ಲಿ ಇದ್ದರೆ ಈ ಥರ ಕ್ಲೇ ತೊಗೊಳ್ಳಿ. ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್ ಕೂತ್ಕೊಂಡು ಮಾಡ್ತಾರೆ. ಒಂಥರ ಫನ್ ಇದೆ, ಯಾಕಂದರೆ ಎಕ್ಸ್ಟ್ರಾ ಅಟ್ಯಾಚ್ ಎಲ್ಲ ಮಾಡೋದೆಲ್ಲ ಇದೆಯಲ್ಲ, ಒಂಥರ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ನಾರ್ಮಲ್ ಕ್ಲೇ ಮತ್ತು ನಾರ್ಮಲ್ ಮೋಲ್ಡ್ಗಿಂತ. ಸೊ ನೋಡಿ, ಫನ್ ಸ್ಕೂಲ್ದಿದು ಸಿಗುತ್ತೆ. ನನಗೆ ಎಲ್ಲೋ ಹೋದಾಗ ಸೇಲ್ ಇತ್ತು, 50% ಆಫ್ ಇತ್ತು. ಸೊ ಸ್ವಲ್ಪ ಕಡಿಮೆಗೆ ಸಿಕ್ತು ನನಗೆ. ಆ್ಯಂಡ್ ಟ್ರೈ ಮಾಡೋಣ ಅಂತ ನಾನು ಇದೆ ಫಸ್ಟ್ ಟೈಮ್ ತೊಗೊಂಡು ಬಂದೆ. ಅವನಂತೂ ಸಖತ್ ಎಂಜಾಯ್ ಮಾಡಿದೆ. ಆ್ಯಂಡ್ ನಾವು ಎಷ್ಟೊಂದು ಮಾಡಿದ್ವಿ ಇದೆಲ್ಲ, ಡಕ್, ಸ್ನೇಲು, ಫಿಶ್, ಅದು ಇದು ಅಂತ. ನೋಡಿ ನೀವು ಮಾಡಿ, ನೀವು ತೊಗೊಳ್ಳಿ ನಿಮಗೆ ಮಕ್ಕಳಿದ್ರೆ. ಸೊ ಇದೆಲ್ಲ 3+ ಇಯರ್ಸ್, 3 ವರ್ಷದಿಂದ ಮೇಲಿರೋರಿಗೆ ಚೆನ್ನಾಗಿರುತ್ತೆ. ಮತ್ತು ನಾನು ಮತ್ತು ನಮ್ಮ ರಿಷಬ್ ಓದ್ತಾ ಇದ್ವಿ. ಸೊ ಒಂದು ಸಬ್ಜೆಕ್ಟಲ್ಲಿ ಪ್ರೈಮರಿ ಅಲ್ವಾ, ಅದಕ್ಕೆ ಅಲ್ಲಿ ಎಲ್ಲ ಬರುತ್ತೆ ಅಲ್ವಾ, ಹೆಲ್ಪ್ ಮಾಡಬೇಕು, ಕೈಂಡ್ ಆಗಿರಬೇಕು, ಶೇರ್ ಮಾಡಬೇಕು, ಅದು ಇದು ಎಲ್ಲ ಒಳ್ಳೆಯದೇ ಹೇಳ್ಕೊಡ್ತಾರೆ. ಬಿಕಾಸ್ ನಾವು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕಲ್ವ ಮಕ್ಕಳು. ಸೊ ಹಾಗೆ ಇದೇ ಥರ ಓದ್ತಿರ್ಬೇಕಾದ್ರೆ ಸುಮ್ಮನೆ ಒಂದು ಥಾಟ್ ಬಂತು ನನಗೆ, ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸೊ ಅಫ್ಕೋರ್ಸ್ ಎಸ್, ನಾವು ಒಳ್ಳೆಯವರಾಗಿರಬೇಕು, ಕೈಂಡ್ ಆಗಿರಬೇಕು, ಅದೆಲ್ಲ ನಿಜ. ಬಟ್ ಇವಾಗಿನ ಕಾಲ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಈಗ ಜೆನ್ಯೈನ್ ಆಗಿರೋದು ಅಂದರೆ ನಿಜವಾಗಿ ಆಗಿರೋದೂ ನಂಬೋದು ಕಷ್ಟ ಆಗಿಬಿಟ್ಟಿದೆ. ಅಂದರೆ ಅಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ, ಅಷ್ಟು ಕ್ರೈಮ್ಗಳು ನಡೀತಾ ಇದೆ. ಅಂದರೆ ಆ ಸ್ಕ್ಯಾಮ್ಗಳು, ಕ್ರೈಮ್ಗಳು ಹೆಂಗಿರುತ್ತೆ ಅಂದರೆ ಒಂಥರ ನಿಜವಾದ ಥರನೇ ಇರುತ್ತೆ. ಸೊ ನಮಗೆ ಗೊತ್ತಾಗೋದೇ ಇಲ್ಲ ನಿಜವಾಗಿ ಜೆನ್ಯೈನ್ ಆಗಿರೋದು ಯಾವುದು ಅಥವಾ ಈ ಥರ ಫೇಕ್ ಆಗಿರೋದು ಯಾವುದು. ಎಷ್ಟು ಕಷ್ಟ ಗೊತ್ತಾಗೋದು ಅಂದರೆ, ಈಗ ಪಾಪ ನಿಜವಾಗ್ಲೂ ಹೆಲ್ಪ್ ಬೇಕಾದವ್ರಿಗೂ ನಮಗೆ ಸಹಾಯ ಮಾಡೋಕ್ಕೆ ಭಯ ಆಗುತ್ತೆ ಅಲ್ವಾ. ಅಂದರೆ ಆಚೆ ಕಡೆ ಪ್ರಪಂಚ ಹಾಗಾಗಿದೆ. ಏನು ಹೇಳ್ತೀರಾ ನೀವು ಹೇಳಿ? ಸೊ ಯಾರಾದರೂ ಹೆಲ್ಪ್ ಅಂತ ಬಂದಾಗ ನಾವು 10 ಸತಿ ಯೋಚನೆ ಮಾಡಬೇಕಾಗುತ್ತೆ. ಅಯ್ಯೋ ಇವರು ನಿಜವಾಗ್ಲೂ ಜೆನ್ಯೈನ್ ಪರ್ಸನ್ನ ಅಥವಾ ಏನಾದರೂ ಸ್ಕ್ಯಾಮ್ಸ್ಟರ, ಏನಾದರೂ ಫ್ರಾಡ್ ಮಾಡೋಕ್ಕೆ ಬಂದಿದ್ದಾರಾ, ನಾವೇನಾದರೂ ಹೆಲ್ಪ್ ಮಾಡೋಕ್ಕೆ ಹೋಗಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಅಂತ ನಾವು ಒಂದು 100 ಸತಿ ಯೋಚನೆ ಮಾಡಬೇಕಾಗುತ್ತೆ. ಏನಾದರೂ ಒಂದು ಮಾಡಬೇಕು ಅಂದ್ರೂ ಹಂಗಾಗ್ಬಿಟ್ಟಿದೆ ಕಾಲ ಅಲ್ವಾ. ನೀವೇನು ಹೇಳ್ತೀರಾ ಇದ್ರ ಮೇಲೆ ಕಾಮೆಂಟ್ ಮಾಡಿ ಹೇಳಿ. ಸೊ ತುಂಬ ಕಷ್ಟ ಆಚೆ ಕಡೆ, ಪಾಪ ನಿಜವಾಗ್ಲೂ ಹೆಲ್ಪ್ ಬೇಕನ್ನೋರ್ಗು ಹೆಲ್ಪ್ ಸಿಗೋಲ್ಲ. ಯಾಕಂದರೆ ಈಗ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ. ಸೊ ನಾನು ಅದನ್ನೇ ಇದೇ ಯೋಚನೆ ಮಾಡ್ತಾಯಿದ್ದೆ. ಓಕೆ, ಕೈಂಡಾಗಿರಬೇಕು, ಹೆಲ್ಪ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ ಸರಿ, ಬಟ್ ಇವಾಗಿನ ಆಚೆ ಪ್ರಪಂಚಕ್ಕೆ ನಾವು ಆ ಥರ ಇರಬಾರ್ದಾ, ಏನು ಮಾಡಬೇಕು ಅಂದರೆ ಒಂದು ಕ್ವೆಶ್ಚನ್ ಮಾರ್ಕ್ ಥರ ಅನಿಸ್ಬಿಡತ್ತೆ. ಬಟ್ ಎಸ್, ಅಟ್ ದ ಎಂಡ್ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಸೊ ನಮಗೆ ಅದು ಏನೋ ಒಂದು ಫಿಶಿ ಇದೆ, ಏನೋ ಸರಿ ಇಲ್ಲ ಅಂತ ಅನಿಸಿದ್ರೆ ಮಾಡೋಕ್ಕೆ ಹೋಗಲೇಬಾರ್ದು. ಯಾಕಂದರೆ ನಮ್ಮ ಸೇಫ್ಟಿ ಫಸ್ಟ್ ಮುಖ್ಯ, ಆಮೇಲೆ ಬೇರೆ. ಇವಾಗಂತೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡೆಲ್ಲ ಸ್ಕ್ಯಾಮ್ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ. ಯಪ್ಪ ತುಂಬ ಕಷ್ಟ ಆಚೆ ಕಡೆ ಅಲ್ವಾ. ಏನು ಹೇಳ್ತೀರಾ, ನೀವೇನು ಮಾಡ್ತೀರಾ ಅಂತ ನೀವು ಹೇಳಿ. ಸೊ ಬುಕ್ಕಲ್ಲಿ ಹೇಳ್ಕೊಡ್ತಾರೆ ಡೆಫಿನೆಟ್ಲಿ ಕೈಂಡಾಗಿರಬೇಕು, ಹೆಲ್ಪ್ ಮಾಡಬೇಕು, ಒಬ್ಬರಿಗೆ ಹರ್ಟ್ ಮಾಡಬಾರ್ದು. ಎಸ್, ಅದೆಲ್ಲ ನಿಜ, ಕರೆಕ್ಟು. ಬಟ್ ಆಚೆ ಕಲಿಯುಗ ನಿಜ ಜೀವನದಲ್ಲಿ ನಮ್ಮ ಜೀವನನೇ ನಮಗೆ ಬೇರೆ ಥರ ಪಾಠ ಹೇಳ್ಕೊಡತ್ತೆ. ನಾವು ದೊಡ್ಡವರಾಗ್ತಾ ಬೆಳೀತಾ ಅಂದರೆ ಎಷ್ಟು ಕಾಂಟ್ರಡಿಕ್ಟಿಂಗ್ ಆಗಿದೆ ಅಲ್ವಾ. ಅಂದರೆ ಎಷ್ಟು ಆಪೋಸಿಟ್ ಆಗಿರುತ್ತೆ ಅಲ್ವಾ. ನಾವು ಓದ್ಕೊಂಡು ನಾವೇನೇನು ಓದಿರ್ತೀವಿ ಮತ್ತು ಜೀವನದಲ್ಲಿ ಏನೇನು ಆಗುತ್ತೆ ಅನ್ನೋಕ್ಕೂ ತುಂಬ ಉಲ್ಟಾ ಇದೆ ಅಂತ ನನಗೆ ಅನಿಸುತ್ತೆ.
ಅಫ್ಕೋರ್ಸ್ ನಾವೆಲ್ಲ ಥರದ್ದು ನಾವು ನೋಡ್ತೀವಿ, ಒಳ್ಳೆಯದನ್ನು ನೋಡ್ತೀವಿ, ಕೆಟ್ಟದನ್ನು ನೋಡ್ತೀವಿ, ಒಳ್ಳೆ ಮನುಷ್ಯರು ಇದ್ದಾರೆ ಆ್ಯಂಡ್ ಅದ್ರ ಆಪೋಸಿಟ್ ಥರನೂ ಇದ್ದಾರೆ, ಎಲ್ಲ ಥರದ್ದು ಪ್ರಪಂಚದಲ್ಲಿದ್ದಾರೆ. ಸೊ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸಸ್ ಜೀವನದಲ್ಲಿ ಜಾಸ್ತಿ ಹೇಳ್ಕೊಡುತ್ತೆ ಅಲ್ವಾ ಅಂತ ನಾನು ಅದೇ ಯಾವಾಗಲೂ ಅನ್ಕೋತಾ ಇರ್ತೀನಿ ಇವನ ಜೊತೆ ಓದಕ್ಕೆ ಕೂತ್ಕೊಂಡಾಗೆಲ್ಲ. ಸೊ ನಿಮ್ಮ ಕಾಮೆಂಟ್ ಏನು ಅಂತ ನೀವು ಹೇಳಿ. ನಾನು ಜಸ್ಟ್ ನನ್ನ ಥಾಟ್ನ ಜಸ್ಟ್ ಶೇರ್ ಮಾಡಿಕೊಂಡೆ ಹೇಳೋಣ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಎಸ್, ಅಟ್ ದ ಎಂಡ್ ಯಾವಾಗಲೂ ಯೋರ್ ಗುಡ್ನೆಸ್, ನಮ್ಮ ಒಳ್ಳೆತನ ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ, ಅದಂತೂ 100% ಹೌದು. ಬಟ್ ನಾನೇನು ಹೇಳಿದೆ ಅಂದರೆ ಜಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ನಮಗೆ ಬೇರೆ ಏನೋ ಹೇಳ್ಕೊಡುತ್ತೆ ಅಂತ. ಬಟ್ ಎಷ್ಟೇ ಏನೇ ಇರಲಿ ನಮ್ಮ ಒಳ್ಳೆತನ, ನಮ್ಮ ಒಳ್ಳೆ ಕರ್ಮಗಳು ಯಾವತ್ತಿದ್ರೂ ನಮ್ಮನ್ನು ರಕ್ಷಿಸುತ್ತೆ, ಅದಂತೂ 101% ನಿಜ. ಸೊ ಆದಷ್ಟು ನಾವು ಒಳ್ಳೆಯದನ್ನು ಮಾಡೋಣ, ಒಳ್ಳೆಯವರಾಗಿ ಇರೋಣ. ಸೊ ನೋಡಿ, ಇದು 3 ಮಾಡಿದ್ದಾನೆ, ಒಂದು ಸ್ನೇಲು, ಡಕ್ ಮತ್ತು ಫಿಶ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ನೈಸ್. ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು. ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಅವನಿಗೂ ತುಂಬ ಇಷ್ಟ ಆಯಿತು. ಇನ್ನು ಏನೇನೋ ಇದೆ, ಫ್ರಾಗು, ಅದೇನೋ ಡ್ರ್ಯಾಗನ್ ಫ್ಲೈ, ಅದೇನೇನೋ ಇದೆಪ್ಪ ಅದರಲ್ಲಿ. ಸೊ ಮಿಕ್ಕಿದ್ದನ್ನು ಆಮೇಲೆ ಮಾಡೋಣ ಅಂತ ಹೇಳಿದ್ದೀನಿ. ಇನ್ಸೆಕ್ಟ್ ಯಾವ್ದು ಮಾಡ್ತೀಯ ನೋಡು. ಮತ್ತು ನಾನು ನಿಂಬೆಹಣ್ಣು ದೀಪ ಹಚ್ಚಿದ್ನಲ್ಲ ನೋಡಿ, ಅದ್ರದ್ದು ಬತ್ತಿ ಉರಿತಿರ್ಬೇಕಾದ್ರೆ ನನಗೆ ಅದು ತ್ರಿಶೂಲ ಥರ ಕಾಣಿಸ್ತು. ಸೊ ನಾನಿದು ದುರ್ಗಾಮಾಗೆ ಹಚ್ಚಿದ್ದು. ಆ್ಯಂಡ್ ತ್ರಿಶೂಲ ಬಂದು ಅಮ್ಮ ಅವ್ರದ್ದು ಏನು ಹೇಳ್ತಾರೆ, ಒಂದು ವೆಪನ್ ಥರ ಇಟ್ಕೊಂಡಿರ್ತಾರಲ್ಲ. ಸೊ ನನಗೆ ಇದು ದುರ್ಗಾ ಮಾತಾಗೆ ಹಚ್ಚಿದ್ದು. ನನಗೆ ಇದೊಂದೇ ದೀಪದಲ್ಲಿ ನಾನು 4 ಹಚ್ಚಿದ್ದೆ, ಈ ಒಂದು ದೀಪದಲ್ಲಿ ತ್ರಿಶೂಲ ಥರ ಬಂತು. ಸೊ ಇದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಾನು ಯಾವಾಗಲೂ ಹೇಳೋ ಹಾಗೆ ದೇವರು ನಮಗೆ ಡೈರೆಕ್ಟಾಗಿ ಬಂದು ಅಂತ ಏನೂ ಹೇಳಲ್ಲ, ಯಾವಾಗಲೂ ಈ ಥರ ಸೈನ್ಸ್ ಮೂಲಕ ಅಥವಾ ಬೇರೆಯವ್ರ ಮನುಷ್ಯರ ಮೂಲಕ ನಮಗೆ ಯಾವಾಗಲೂ ಗೊತ್ತಾಗುತ್ತೆ. ಆ್ಯಂಡ್ ಇದು ನಾನು ಪರ್ಸ್ನಲಾಗಿ ತುಂಬ ನಂಬ್ತೀನಿ, ಬಿಕಾಸ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಆಗಿದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಎನರ್ಜಿ ಎಟ್ ದಿ ಎಂಡ್. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಕಿದೆ. ಆ್ಯಂಡ್ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ.